ಮಹಾನಾಯಕ ಯಾರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರಮೇಶ್ ಜಾರಕಿಹೊಳಿ ವಿಚಾರವನ್ನ ಜೊತೆಗೆ ಆ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಡಿಕೆಶಿ ನಾಲಾಯಕ್ ಅಂತ ಹೇಳಿದ್ರು ರಮೇಶ್ ಜಾರಕಿಹೊಳಿ. ರಾಜಕೀಯದಿಂದ ಒದ್ದು ಹೊರಗೆ ಹಾಕಬೇಕು, ಅವನಿಗೆ ಮಾಫಿ ಇಲ್ಲ ಅಂತ ಹೇಳಿ ಏಕವಚನದಲ್ಲಿ ವಾಗ್ದಾಳಿಯನ್ನ ಮಾಡಿದ್ರು ರಮೇಶ್ ಜಾರಕಿಹೊಳಿ. ಆ ಪೋಷಕರು ಏನು ಕೊಟ್ಕೋತೀವಿ ಒಂದು ಜಸ್ಟ್ ನೋಡಿದೆ ನನಗೂ ಇವತ್ತು ಎಷ್ಟಿರು ಗೊತ್ತಿರಲಿಲ್ಲ, ಈಗ ನೋಡಿದೆ ನಾನು. ಅಂದರೆ ಇದೆಲ್ಲ ಅಟ್ರಾಸಿಟಿ ಮುಖಾಂತರ ಮಹಾನಾಯಕ ವಿರುದ್ಧ ದೊಡ್ಡ ಪ್ರಮಾಣ ಇಡೀ ಎಲ್ಲ ಪಕ್ಷದ ನಾಯಕರಲ್ಲಿ ಮನವಿ ಮಾಡ್ಕೋತೀನಿ. ಆ ನಾಯಕ ರಾಜಕಾರಣ ನಾಲಾಯಕ, ರಾಜಕಾರಣ ನಾಲಾಯಕ, ಇಂಥ ಷಡ್ಯಂತ್ರ ಮಾಡಬಾರ್ದು. ಆ ನಾಯಕ ನಿನ್ನೆ ಮಾತಾಡಿದಂಥ ಉದ್ದೇಶ ಬೇರೆ ಇತ್ತು. ನಾನು ಬಹುಶಃ ಒಂದು ಅಂಥ ಷಡ್ಯಂತ್ರ ಇರಲಿಲ್ಲ ಅಂತಿದ್ದೆ. ಆ ತಾನೇ ಒಪ್ಪಿದ ಅಂದರೆ ದೊಡ್ಡ ಷಡ್ಯಂತ್ರ, ಇದಕ್ಕೆ ಎಲ್ಲೂ ಅವಂಗೆ ಮಾಫಿ ಅನ್ನೋದಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷ, ಕಾಂಗ್ರೆಸ್ ಪಕ್ಷ ನಾಯಕರಲ್ಲಿ, ಎಲ್ಲ ಪಕ್ಷ ನಾಯಕರಲ್ಲಿ ಅವ್ನು ರಾಜಕೀಯದಿಂದ ನಿವೃತ್ತಿ ಮಾಡೋದು ಒಳ್ಳೆಯದು. ಆ ಪೋಷಕರು ಏನು ಕೊಟ್ಕೋತೀವಿ ಒಂದು ಜಸ್ಟ್ ನೋಡಿದೆ ನನಗೂ ಇವತ್ತು ಎಷ್ಟಿರು ಗೊತ್ತಿರಲಿಲ್ಲ, ಈಗ ನೋಡಿದೆ ನಾನು. ಅಂದರೆ ಇದೆಲ್ಲ ಅಟ್ರಾಸಿಟಿ. ಅವನೆಂತಹ ಗಂಡಸು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ರಾಂಗ್ ಆಗಿದ್ದಾರೆ. ನಾನು ನಿರಪರಾಧಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯುವತಿಯ ಪೋಷಕರಿಗೆ ಆ ಸಂದರ್ಭದಲ್ಲಿ ಧನ್ಯವಾದವನ್ನ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಅವ ಹೇಳಿದಲ್ಲ ಸ್ವಾಮಿ ನೋಡ್ರಿ, ಇವತ್ತು ಹೇಳ್ತೀವಿ ಬಿಡ, ಅವನೇ ಹೆದರಿಕಿಲ್ಲ, ಹೇಳ್ತಾ ಅವೇನ್ ದೊಡ್ಡ ಗಂಡಸ, ಅವೇನ್ ದೊಡ್ಡ ಗಂಡಸ ಅವ್ ಗಂಡಸಲ್ಲ, ನಾ ಗಂಡಸ. ನೋಡ್ರಿ, ಡಿ.ಕೆ. ಶಿವಕುಮಾರ್ ಅಂತ ಗಂಡಿಗ ರಾಜಕಾರಣಿ ಯಾರಲ್ಲ. ಇವತ್ತು ಅವ್ಗೆ ಚಾಲೆಂಜ್ ಮಾಡ್ತೀನಿ, ನಾನು ಎಲ್ಲದಕ್ಕೂ ಸಹ ಹೇಳ್ತೀನಿ. ಇವತ್ತು ಆ ಯುವಕ ಪೋಷಕರಿಗೆ ನಾನು ಧನ್ಯವಾದ ಹೇಳ್ತೀನಿ. ನನ್ನ ನಿರೂಪತೆ ಸ್ಥಾಪಿತ ಮಾಡೋದು. ಥ್ಯಾಂಕ್ ಯು. ಅವ ಹೇಳಿದಲ್ಲ ಸ್ವಾಮಿ ನೋಡ್ರಿ, ಇವತ್ತು ಹೇಳ್ತೀವಿ ಬಿಡ, ಅವನೇ ಹೆದರಿಕಿಲ್ಲ, ಹೇಳ್ತಾ ಅವೇನ್ ದೊಡ್ಡ ಗಂಡಸ, ಅವೇಂತ ದೊಡ್ಡ ಗಂಡಸ ಅವ್ ಗಂಡಸಲ್ಲ, ನಾ ಗಂಡಸ. ನೋಡ್ರಿ, ಡಿ.ಕೆ. ಶಿವಕುಮಾರ್ ಅಂತ ಗಂಡಿಗ ರಾಜಕಾರಣಿ ಯಾರಲ್ಲ. ಇವತ್ತು ಅವ್ಗೆ ಚಾಲೆಂಜ್ ಮಾಡ್ತೀನಿ, ನಾನು ಎಲ್ಲದಕ್ಕೂ ಸಹ ಹೇಳ್ತೀನಿ. ಇವತ್ತು ಆ ಯುವಕ ಪೋಷಕರಿಗೆ ನಾನು ಧನ್ಯವಾದ ಹೇಳ್ತೀನಿ. ನನ್ನ ನಿರೂಪತೆ ಸ್ಥಾಪಿತ ಮಾಡೋದು. ನಮ್ಮ ಕುಟುಂಬ ಯಾರಿಗೂ ಮೋಸ ಮಾಡಿಲ್ಲ, ಅವನಿಗೇನ್ ಹೆದರೋದು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಡಿಕೆಶಿ ವಿರುದ್ಧ ದೂರು ಕೊಡ್ತೇನೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ ಮಾಜಿ ಸಚಿವರು. ಪೋಷಕರನ್ನ ನೇರವಾಗಿ ನೀವೇ ಅದಕ್ಕೆಲ್ಲ ಪ್ರೆಸ್ ಮೀಟ್ ಆಗತ್ತಾರ ನೀವೇ ಮಾಡಿದ್ದೀರಂತ. ಹೌದು, ಆಯ್ತು, ಬಹಳ ಸಂತೋಷ. ಆ ಗಂಡಸ ಅವತ್ತು ಇದಾಸದ ಯಾಕೆ ಹೇಳಿಲ್ಲ? 2ನೇ ತಾರೀಕಿನ ಇವತ್ತು ನಿನ್ನೆವರೆಗೆ ಯಾಕೆ ಹೇಳಿಲ್ಲ? ಆಡಿಯೋ ಬಂದ ಯಾಕೆ ಗಂಡಸ ಹೇಳಿದವ? ನಾನು ಇದಕ್ಕೆಲ್ಲ ನಾನು ತಯಾರಿದ್ದೇನೆ ಅಂತ ಹೋರಾಟ ಮಾಡ್ತಾ ಹುಡುಗಿ ಹೋರಾಟ ಮಾಡೋದು ಒಳ್ಳೆಯದು. ನೋಡಿ, ದಯವಿಟ್ಟು ನಿಮ್ಮ ಮಾಧ್ಯಮ ಮಿತ್ರ ದಿನನಿತ್ಯ ಹೆಂಗೆ ಯಾರನ್ನೂ ಕರೆಸಿ ಡಿಸ್ಕಸ್ ಮಾಡಿದ್ರಿ. ಒಬ್ಬ ಯಾವ ಕೇಳಿದೆ, ನಾನು ನನ್ನ ಬಗ್ಗೆ ಅವಾಜ್ ಮಾತಾಡ್ತಿದ್ದ. ನಮ್ಮ ಕುಟುಂಬ ರಾಜ್ಯ ಮಟ್ಟ ಯಾವ ಹುಡುಗಿನ ಮೋಸ ಮಾಡಿಲ್ಲ, ಮೋಸ ಮಾಡಿ ಪಾಶ್ಯ ಹಾಕಲಿ. ನಾನು ಇವತ್ತು ಕೊಡ್ತೀನಿ ಅವನೇನು ಹೆದರಿಕೆ, ಅವನ ಕೊಡ್ತೀನಿ. ಹಾಗಾದ್ರೆ ಡಿಕೆಶಿಗೆ ರಮೇಶ್ ಜಾರಕಿಹೊಳಿ ಹಾಕಿದ ಚಾಲೆಂಜಸ್ ಏನೇನು ಅನ್ನೋದನ್ನ ನೋಡೋಣ ಬ್ರೇಕ್ ಆದ್ಮೇಲೆ.